ಕಾಡು ಮತ್ತು ನೀರು ಇವೆರಡರ ಮಹತ್ವವನ್ನು ತಿಳ್ಕೊಳ್ಳೋದ ಹೊರತು ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ, ಮುಂದಿನ ಜನ್ರೇಷನ್ಗೂ ಈ ಬದುಕನ್ನು ಪಾಸ್ ಆನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತಿನ ಕಾಲದಲ್ಲಿ ನೋಡ್ತಾ ಇದ್ದರೆ ಕಾಡಿನ ನಾಶ ಯಥೇಚ್ಛವಾಗಿ ಆಗ್ತಾ ಇದೆ. ಜೊತೆಗೆ ನೀರಿನ ಮೂಲ ಮತ್ತು ನೀರಿನ ಆ ಕ್ವಾಲಿಟಿಯನ್ನು ಉಳಿಸುವಲ್ಲೂ ಕೂಡ ಯಾವ ಸರ್ಕಾರಗಳು ಹೆಚ್ಚಿನ ಗಮನ ಕೊಡೋದಿಲ್ಲ. ನಾನು ಇತ್ತೀಚೆಗೆ ಬಹಳಷ್ಟು ನದಿಗಳನ್ನು ಹೋಗಿ ನೋಡಿದಾಗಲೂ ಕೂಡ ಒಂದು ಜನರಿಗೆ ಅವೇರ್ನೆಸ್ ಇಲ್ಲ, ಕೊಳಕು ಮಾಡೋದನ್ನು ಕಲಿತಿರ್ತಾರೆ. ಇನ್ನೊಂದು, ಸರ್ಕಾರಗಳು ಕೂಡ ತ್ಯಾಜ್ಯಗಳನ್ನು ಫ್ಯಾಕ್ಟ್ರಿಗಳಿಂದ ನದಿಗಳಿಗೆ ಬಿಡೋದಾದರೆ ಅದಕ್ಕೆ ಅನುಸರಿಸಬೇಕಾದ ಕ್ರಮ ಏನು, ಇದು ಯಾವುದರ ಬಗ್ಗೆನೂ ಗಮನ ಕೊಡ್ತಾ ಇಲ್ಲ. ನನ್ನ ಪ್ರಶ್ನೆ ಕಾಡೋದು ಜೀವದ ಮೂಲಗಳನ್ನು ಉಳಿಸೋದ್ರಲ್ಲೇ ಈ ಪರಿಯ ನಿರ್ಲಕ್ಷ್ಯಗಳು ಯಾಕಿವೆ ಅಂತ. ಕರ್ನಾಟಕದ ನದಿಗಳಿಗೆ ಬರೋಣ. ಹೇಗಿದೆ ನದಿಗಳ ಸ್ಥಿತಿ? ಜೀವ ನದಿಗಳ ಸಾವಿನ ಕಥನ ಶುರುವಾಗಿ ಎಷ್ಟೋ ವರ್ಷಗಳಾಗಿದೆ. ನೀವು ಮೊದಲು ನಮಗೆ ವಿದ್ಯುತ್ ಬೇಕು ಅಂತ ಅಣೆಕಟ್ಟುಗಳನ್ನು ಹಾಕಿದ್ವಿ, ಪಕ್ಕದ ಕಾಡುಗಳು ಮುಳುಗಿ ಹೋಯಿತು, ಅದಕ್ಕೆ ಕಡಿದ್ವಿ. ಕೊಡಲಿಯಿಂದ ಮರ ಕಡಿತಾ ಇದ್ದ ಕಾಲ ಹೋಗಿ ಗರಗಸದಿಂದ ಮರ ಕಡಿಯುವ ವೇಗ ಬಂತು. ಈ ರಸ್ತೆಗಳಿದೆಯಲ್ಲ, ನಮಗೆ ಎಲ್ಲೋ ಇವತ್ತು ಮಾತಾಡ್ತೀವಿ ಉದ್ದದಷ್ಟೇ ಅಗಲ ಆಗಬೇಕನ್ನೋ ನಮ್ಮ ರಸ್ತೆ ಅನ್ನೋ ರೀತಿಯಲ್ಲಿ ನಮ್ಮ ವೇಗ ಬಂದುಬಿಟ್ಟಿದೆ. ನನಗೆ 60 ಕಿಲೋಮೀಟ್ರು ಅಥವಾ ಚಕಡಿಯಲ್ಲಿ ಹೋದ 15 ಕಿಲೋಮೀಟ್ರು 13 ಕಿಲೋಮೀಟ್ರು ಒಂದು ಗಂಟೆಯ ವೇಗ ಹೋಗಿ ಇವತ್ತು 120 ಕಿಲೋಮೀಟ್ರ್ ವೇಗದಲ್ಲಾದರೂ ನಂಗೆ ತಲುಪಬೇಕು ಅಂತ. ವೇಗವಾಗಿ ಹೋಗಿ ತಲುಪಿ ಇವನೇನೋ ಇದೇನೋ ಸಾಧನೆ ಮಾಡ್ತಾನೆ ಅಂತಲ್ಲ, ಅಂತೂ ವೇಗದಲ್ಲಿ ಓಡ್ತಾ ಇದ್ದೀವಿ. ನೋಡಿ, 18ನೇ ಶತಮಾನ 1850-35ರವರೆಗೂ ನಾವು ರಸ್ತೆಗಳಿಲ್ಲ ನಮಗೆ. ಈ ಸುಳ್ಯದ ಕಡೆಗೆ ರಸ್ತೆ ಆಗಿರೋದೇ ಅಮರ ಸುಳ್ಯದ ಹಂಗೆ ಆದಾಗ 1832 ಏನೋ ಇರಬೇಕು, 32-35 ಇಸ್ವಿಯಲ್ಲಿ. 1850-70ರ ದಶಕಗಳಲ್ಲಿ ಘಟ್ಟ ಮತ್ತು ಕರಾವಳಿಯ ಮಧ್ಯೆ ರಸ್ತೆ ಆಗಿದೆ. ಚಕಡಿ ಗಾಡಿ ಅನ್ನೋದು ಹಳ್ಳ ಕೊಳ್ಳಗಳು ತಗ್ಗು ದಿನ್ನೆಗಳು ಇರುವ ಕಾರಣಕ್ಕಾಗಿ ಓಡಾಡಿಲ್ಲ ಅಲ್ಲಿ. ಇವಾಗ ಅದು ಆ ರಸ್ತೆಗಳಾಗಿ, ಕಾಲುದಾರಿಗಳಾಗಲಿ ರಸ್ತೆಗಳಾಗಿ ನಮ್ಮ ವೇಗ ಪಡ್ಕೊಂಡು ಇವತ್ತು ನಾವು ಅಭಿವೃದ್ಧಿಯ ಉತ್ತುಂಗಕ್ಕೆ ಹೋಗಿದ್ದೀವಿ ಅಂತ ಇದರಲ್ಲಿದ್ದೀವಿ. ನಾವು ಮೊದಲು ಯೋಚನೆ ಮಾಡಬೇಕು, ನಾವು ಎಲ್ಲಿಂದ ಬಂದಿದ್ದೀವಿ, ಹೇಗೆ ಬಂದಿದ್ದೀವಿ ಅಂತ. 100-120 ವರ್ಷಗಳಿಂದ ಹಿಂದೆ ಹೇಗಿತ್ತಲ್ಲ ಇತಿಹಾಸ, ಮತ್ತು ಇದು ನಮ್ಮ ಅಜ್ಜನೋ ನಮ್ಮ ಅಪ್ಪನೋ ಹೇಗೆ ಕಷ್ಟಪಟ್ಟಿದ್ದ ಅನ್ನೋದು ನಾವು ಮಕ್ಕಳಿಗೆ ಯಾರಿಗೂ ಹೇಳಲ್ಲ. ನಾವು ಸುಖ ಬರೆಸೋ ರೀತಿಯಲ್ಲಿ ಹೋಗ್ಬಿಟ್ಟಿದ್ದೀವಿ. ಹಾಗಾಗಿ ನಾವು ಕಳ್ಕೊಂಡ ನದಿಗಳ ಬಗ್ಗೆ ಹೇಳಿಲ್ಲ, ನಾವು ಕಳ್ಕೊಂಡ ಕಾಡಿನ ಬಗ್ಗೆ ಹೇಳಿಲ್ಲ, ವನ್ಯಜೀವಿಗಳ ಬಗ್ಗೆ ಹೇಳಿಲ್ಲ, ಕೆರೆಗಳ ಬಗ್ಗೆ ಹೇಳಿಲ್ಲ. ಮಕ್ಕಳಿಗೆ ಆ ಕಳ್ಕೊಂಡ ಸಂಗತಿ ಅದೊಂದು ಅಮೂಲ್ಯ ಆಗಿತ್ತು ಅನ್ನೋದು ಹೇಗೆ ಗೊತ್ತಾಗೋಕ್ಕೆ ಸಾಧ್ಯ ಇದೆ? ಹಾಗಾಗಿ ಇದರೆಲ್ಲ ತಪ್ಪುಗಳು. ಇದರ ಪರಿಣಾಮ ಏನಾಗಿದೆ ಅಂದರೆ, ಕರ್ನಾಟಕದಲ್ಲಿ ನೋಡಿ, ಪ್ರಮುಖ 7 ನದಿಗಳಿದ್ದಾವೆ. ಅಬ್ಬಬ್ಬ ಅಂದರೆ 3452.5 TMC ನೀರು ಇರಬೇಕು ನಮ್ಮಲ್ಲಿ. ಅಷ್ಟು ನೀರು ಇದೆ ನಮ್ಮ ಹತ್ರ. ಅದಕ್ಕೂ ಹೆಚ್ಚು ನೀರಿಲ್ಲ. ಇರುವ ನೀರನ್ನು ನಾವು ಏನು ಮಾಡಿದ್ದೀವಿ ಅಂತಂದರೆ, ಈಗಾಗಲೇ 50-60% ನೀರಾವರಿಗೆ ಬಳಸಿದ್ದೀವಿ. ಇವತ್ತು ಕೂಡ ನದಿಗೆ ನೀರು ತರೋದಕ್ಕೆ ಅಂತ ಹೊಸ ಯೋಜನೆ ಮಾಡ್ತಾನೇ ಇದ್ದೀವಿ. ಕರ್ನಾಟಕದ ಕೃಷಿ ವಿಶೇಷ ನೋಡಿ, 300 ಮಿಲಿಮೀಟ್ರ್ ಮಳೆ ಬೀಳುವಂಥ ಜಾಗದಲ್ಲೂ ಕೃಷಿ ನಡೀತಾ ಇದೆ. 6,000-8,000 ಮಿಲಿಮೀಟ್ರ್ ಮಳೆ ಬೀಳುವಲ್ಲೂ ಕೃಷಿ ನಡೀತಾ ಇದೆ. ಪರಿಸರಕ್ಕೆ ತಕ್ಕುದಾದ ಬೇಸಾಯ ಕ್ರಮವನ್ನು ಅಲ್ಲಿನ ಕೃಷಿಕರು ಅನುಸರಿಸಿದರು. ಇವತ್ತೆಲ್ಲ ಕಡೆ ನೀರಾವರಿ ಆಗಬೇಕು, ಎಲ್ಲ ಕಡೆ ನೀರು ಹರಿಬೇಕು ಅನ್ನೋ ರೀತಿಯಲ್ಲಿ ಖಾಲಿ ಪೈಪ್ ಯೋಜನೆಗಳನ್ನು ತಂದು ಆ ಕಡೆ ಪಶ್ಚಿಮ ಘಟ್ಟದ ಕಾಡಿನ ಮೇಲೆ ಆಕ್ರಮಣ ಮಾಡ್ತೀವಿ. ಇನ್ನೊಂದು ಕಡೆ ಈ ಕಡೆ ಒಂದು ಆಸೆ ಹುಟ್ಟಿಸ್ತಾ ಮುಂಗೈಗೆ ತುಪ್ಪ ಒರೆಸುವಂಥ ಕೆಲಸ ಮಾಡ್ತಾಯಿದೆ. ಇದೀ ಕಾರಣಕ್ಕಾಗಿ ಸಸ್ಯದ ಬೆಲೆ ಗೊತ್ತಿಲ್ಲ, ಮರದ ಬೆಲೆ ಗೊತ್ತಿಲ್ಲ, ನದಿಯ ಬೆಲೆ ಗೊತ್ತಿಲ್ಲ, ಏನೂ ಇಲ್ಲ. ಹಾಗಾಗಿ ನದಿ ನೀರಿರೋದೆಲ್ಲ ನಮ್ಮ ಕೃಷಿ ಬಳಕೆಗೆ ಅಂತ ಯೋಚನೆ ಮಾಡಿದ್ವಿ. ಅಲ್ಲಿರುವ ಜೀವ ಸಂಕುಲದ್ದೇನಿದೆ, ಆ ಕಡೆ ಸಮುದ್ರದಲ್ಲಿ ಏನಾಗುತ್ತೆ, ಅದು ಯಾವುದ್ರ ಬಗ್ಗೆ ನಮಗೆ ಗಮನ ಇಲ್ಲ. ಹಾಗಾಗಿ ನಮ್ಮ ನದಿಗಳು ಇವತ್ತೇನಾಗಿದೆ ಅಂದರೆ, ನೀವೆಲ್ಲ ಕೇಳಿ, ಒಂದು 50-60 ವರ್ಷ ಆದವರು ಈಜು ಬರ್ತಿತ್ತು, ಎಲ್ಲರಿಗೂ ಹಳ್ಳಿಯಲ್ಲಿ ಈಜು ಬರ್ತಿತ್ತಲ್ಲ, ನೀವು ಯಾವ ಕಾಲದಲ್ಲಿ ಈಜು ಕಲ್ತಿದ್ರಿ ಅಂತ ಕೇಳಿ. ಅವ್ರು ಮಳೆಗಾಲದಲ್ಲಿ ಹೋಗಲ್ಲ, ಚಳಿಗಾಲದಲ್ಲಿ ಹೋಗಲ್ಲ, ಯಾರು ಹೊಳೆ ಹಳ್ಳಗಳಿಗೆ ಹೋಗಿದ್ದೆಲ್ಲ ಏಪ್ರಿಲ್-ಮೇ ತಿಂಗಳಲ್ಲಿ. ಬೇಸಿಗೆ ಏಪ್ರಿಲ್-ಮೇ ತಿಂಗಳಲ್ಲಿ ಈಜೋದಷ್ಟು ನೀರಿರ್ತಿತ್ತು, ಎಲ್ಲ ನದಿಗಳಲ್ಲಿ ಹಳ್ಳಗಳಲ್ಲಿ ನೀರಿರ್ತಿತ್ತು. ಆ ತಲೆಮಾರಿ ನಮ್ಮ ಮಧ್ಯೆ ಇದೆ. ಆಶ್ಚರ್ಯ ಕಾಣುತ್ತೆ. ಚಿತ್ರದುರ್ಗದ ಯಾವುದೋ ಹೊಳೆಯಲ್ಲಿ ನೀರು ಹರಿತಾ ಇತ್ತು ಅಂತಂದರೆ ನಂಬೋಕ್ಕಾಗಲ್ಲ. 84ನೇ ಇಸ್ವಿಯಲ್ಲಿ ಕೋಲಾರದಲ್ಲಿ ಬೊಗಸೆಯಲ್ಲಿ ನೀರು ಕುಡಿಬೋದಿತ್ತು ಅಂದರೆ ನಂಬೋಕ್ಕಾಗಲ್ಲ. ಅಥವಾ ಬೀದರ್ ಜಿಲ್ಲೆಗಳಲ್ಲಿ ನೀರು ಹರಿತಾ ಇತ್ತು ಅಂದರೆ ಯಾರೂ ನಂಬೋಕ್ಕಾಗಲ್ಲ. ನೋಡಿ, ನಾವು ಕಳ್ಕೊಂಡಿದ್ದು 84ರ ನಂತರ. 84ರ ನಂತರ ನಾವೆಲ್ಲ ಕೊಳವೆ ಬಾವಿ ಬೀಳ್ತಾ ಬಂದ್ವಿ. ಇಡೀ ಕರ್ನಾಟಕದಲ್ಲಿ ಎಷ್ಟಿದೆ ಕೊಳವೆ ಬಾವಿ? ಲೆಕ್ಕ ಸರ್ಕಾರ ಕೈಯಲ್ಲಿ ಇರಲಿಕ್ಕಿಲ್ಲ. ಅದರ ಒಂದು ಅಂದಾಜಿನ ಪ್ರಕಾರ 50 ಲಕ್ಷ ಕೊಳವೆ ಬಾವಿಗಳಿದ್ದಾವೆ. ಇದೇ ಬೆಂಗಳೂರಿನಲ್ಲಿ 6-7 ಲಕ್ಷ ಕೊಳವೆ ಬಾವಿಗಳಿದ್ದಾವೆ. ಅಂದರೆ ನಾವು ನೀರನ್ನು ಆಳಕ್ಕೆ ತೆಗಿಯೋಕ್ಕೆ ಹೋಗಿದ್ದೀವಿ.
ಮೇಲ್ಗಡೆ ಇರೋ ಮಳೆ ನೀರು ಓಡಿ ಹೋಗೋದಕ್ಕೆ ಬಿಟ್ಟಿದ್ದೀವಿ. ಯಾಕೆಂದರೆ ನಮ್ಮದು ಕಾಡು ಇಲ್ಲ, ಹಿಡ್ಕೊಳ್ಳುವ ಕೆರೆ ಪಾತ್ರಗಳಿಲ್ಲ. ಇದೆಲ್ಲದರ ಕಾರಣಕ್ಕಾಗಿ ಮಳೆ ಬಂದರೆ ಪ್ರವಾಹ ಬರುತ್ತೆ, ಬೇಸಿಗೆ ಬಂದರೆ ಬರಗಾಲ, ಎರಡು ಮಾತ್ರ ನಮಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಟ್ಯಾಂಕರ್ಗಳನ್ನು ಓಡಿಸೋದಕ್ಕೆ ಸಿದ್ಧ ಆಗಿದ್ದೀವಿ. ನಾವು ನೀರಿನ ಟ್ಯಾಂಕರ್ಗಳನ್ನು ಓಡಿಸೋದಕ್ಕೆ ಸಿದ್ಧ ಆಗಿದ್ದೀವಿ. ಯಾವ ಬರದಿಂದನೂ ನಾವು ಪಾಠ ಕಲ್ತಿಲ್ಲ. ನಾವು ಬುದ್ಧಿವಂತರು ಅಂತಿರೋ ಅಥವಾ ಯಾವುದು ಅಂತ, ಮನುಷ್ಯ ಇಷ್ಟು ಬರ ಬಂದಿದೆ ನಮ್ಮಲ್ಲಿ. 2016-17 ತೀವ್ರ ಭೀಕರವಾದ ಬರ ಬಂದು ಗುಲ್ಬರ್ಗಾ ಜಿಲ್ಲೆಯ ಆಳಂದದ ತಾಲೂಕುಗಳಲ್ಲಿ ವಾರಕ್ಕೊಮ್ಮೆ ಸ್ನಾನ ಮಾಡ್ತಾಯಿದ್ರು. 5 ಬಿಂದಿಗೆ ನೀರು ಒಂದು ಕುಟುಂಬಕ್ಕೆ ಕೊಡ್ತಾಯಿದ್ರು. ಸವಣೂರು ಅಂತ ಪ್ರದೇಶ ಇದೆ, ಇಲ್ಲಿ 28 ಕಿಲೋಮೀಟರ್ ದೂರದಿಂದ ಹಳ್ಳಿಗಳಿಗೆ ನೀರು ಹೋಗ್ತಾಯಿತ್ತು. 1 ಬಿಂದಿಗೆ ನೀರಿಗೆ 5 ರೂಪಾಯಿಯಂತೆ ಮಾರಾಟ ಮಾಡ್ತಾಯಿದ್ರು. ಕೋಲಾರದ ಹಳ್ಳಿಗಳಲ್ಲಿ ಟ್ಯಾಂಕರ್ ನೀರಿಗಾಗಿ ನೀರು ಬರ್ತದೆ ಅಂತ ಬಿಂದಿಗೆ ಹಿಡ್ಕೊಂಡು 4-5 ವರ್ಷದ ಪುಟ್ಟ ಬಾಲಕಿ ಅಮ್ಮನ ಪರವಾಗಿ ನಿಂತಿರೋ ಚಿತ್ರಗಳನ್ನು ನನ್ನ ಹತ್ರ ಇದೆ. ಯಾಕೆಂದರೆ ಆ ಕಾಲದಲ್ಲಿ ಬರ ಪ್ರವಾಸ ಮಾಡಿದ್ದೀನಿ ನಾನು. ಆ ಮಗು ನೀರಿಗಾಗಿ 3-4 ತಾಸು ಕಾಯುವಂಥ ದುಸ್ಥಿತಿಗೆ ನಾವು ತಂದಿದ್ದೀವಿ. ಅಂದರೆ ಇದೆಲ್ಲ ನಾವೇ ಬರ ಮಾಡಿಕೊಂಡಂತಹ ಬರ ಮತ್ತು ಜಲಕ್ಷಾಮ. ನದಿಗಳನ್ನು ಕೊಂದಿದ್ದೀವಿ. ನದಿಗಳನ್ನು ಹೇಗೆ ಕೊಲ್ಬೋದು ಅನ್ನೋದಕ್ಕೆ ಅತ್ಯುತ್ತಮ ಪ್ರಾತ್ಯಕ್ಷಿಕೆಗಳನ್ನು ನಾವು ಕರ್ನಾಟಕದಲ್ಲಿ ಅದನ್ನು ತುಂಗಾ ಮೂಲದಲ್ಲಿಟ್ಟಿದ್ದೀವಿ. ಒಂದೆರಡು ಉದಾಹರಣೆಗಳನ್ನು ಮೆನ್ಷನ್ ಮಾಡ್ಬೋದು. ಯಾವ ರೀತಿ ಮನುಷ್ಯ ನದಿಗಳನ್ನು ಕೊಲ್ತಾ ಬಂದಿದ್ದಾನೆ? ಒಂದು ಮೈನಿಂಗ್ ಆಯಿತು. ಮೈನಿಂಗ್ ಮಾಡ್ತಾನೆ ಅಲ್ಲಿರುವ ಗಿಡಗಳನ್ನು ತೆಗೆದ್ವಿ, ಭೂಮಿ ಅಗಿತಾ ಹೋದ್ವಿ. ಮಳೆಗಾಲದಲ್ಲಿ ಪ್ರವಾಹದಲ್ಲಿ ಅದು ಹೂಳು ಕೆಳಗಡೆ ತುಂಬಿತು. ನೀವು ಯಾವುದೇ ನದಿಯನ್ನು ಅಂಚಿಗೆ ನಡ್ಕೊಂಡು ಹೋದರೆ ಆಳದ ಗುಂಡಿಗಳಿರ್ತವೆ. ಆಳದ ಗುಂಡಿಗಳಿಗೆ ಹೆಸರಿರುತ್ತೆ. ಅದು ಮೊಸಳೆ ಗುಂಡಿ ಅಂತನೋ ಭೂತನ ಗುಂಡಿ ಅಂತನೋ ಏನೋ ಹೆಸರಿರ್ತಾರೆ. ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಹೆಸರಿರುತ್ತೆ. ಇವಾಗ ಆ ಗುಂಡಿ ಹೇಳ್ತಾರಲ್ಲ ಮೊಸಳೆ ಗುಂಡಿ ಅಂತ, ಆ ಮೊಸಳೆ ಗುಂಡಿಗಳು ಲೇವಲ್ ಆಗಿಬಿಟ್ಟಿದ್ದಾವೆ. ಕ್ರಿಕೆಟ್ ಇದು ವಾಲಿಬಾಲ್ ಆಟ ಆಡ್ಬೋದು, ಯಾಕೆಂದರೆ ಜನವರಿ ಫೆಬ್ರವರಿಗೆ ಅದು ಬಯಲಾಗಿ ಕಾಣುತ್ತೆ. ಯಾವ ಮೊಸಳೆ ಗುಂಡಿ ಹೀಗಾಗಿತ್ತೋ, ಯಾವ ಹುಲಿದೇವ್ರ ಕಾನು ಅಂತ ಹೇಳುವಂಥದ್ದು ಬರೇ ಗುಡ್ಡವಾಗಿ ಕಾಣುತ್ತೋ ಅಂದರೆ ಸ್ಥಿತಿಯನ್ನು ಲೆಕ್ಕ ಹಾಕಿ. ಇವತ್ತು ಹುಲಿದೇವರ ಕಲ್ಲುಗಳು ಅಂತಿರುತ್ತೆ. ಅದು ಮತ್ತೇನೂ ಅಲ್ಲ, ಅಲ್ಲಿ ಹುಲಿ ಇದ್ದ ಸಂಕೇತ ಅಷ್ಟೇ. ಹಿಂದೆ ಹುಲಿ ಇತ್ತು, ಜನಪದರು ಅಲ್ಲಿ ಹುಲಿ ಇದೆಯೋ ನಮಗೇನು ತೊಂದರೆ ಕೊಡಬೇಡ ಅಂತೇಳಿ ಒಂದು ಕಲ್ಲಿಟ್ಟು ಏನೋ ಹಾನಿ ಆದಾಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಭಯದಿಂದ ಭಕ್ತಿ ಹುಟ್ಕೊಳ್ತು. ಇವತ್ತು ಅದೇ ಜಾಗಗಳು ನಗರಗಳ ಮಧ್ಯೆ ಸಿಕ್ಕೊಂಡಿದ್ದಾವೆ, ಮಹಾನಗರಗಳಾಗಿದೆ. ಒಂದು ಅಣುಕು ಪ್ರದರ್ಶನ, ನೈಸರ್ಗಿಕ ಇತಿಹಾಸ ಅಂತ ಹೇಳ್ತೀವಿ, ಜನಪದ ಇತಿಹಾಸದ ಅಣುಕು ಪ್ರದರ್ಶನ ರಾಜ್ಯದ ಎಲ್ಲ ಕಡೆ ನದಿ ಕಣಿವೆಗಳಲ್ಲಿದೆ. ಅಲ್ಲಿ ಒಂದು ಕಡೆ ಹುಲಿ ಸಾಕ್ಷ್ಯ ಸಿಗುತ್ತೆ, ನಾಗಬನಗಳನ್ನು ಕಾಂಕ್ರೀಟ್ ಆಗಿದ್ದು ನೋಡ್ತೀವಿ, ನದಿ ಕಣಿವೆಗಳು ಅಥವಾ ದೇವರ ಕಾಡುಗಳಲ್ಲಿ ಇದಾಗಿ ಬದಲಾವಣೆಗಳನ್ನು ನೋಡ್ತೀವಿ. ಎಲ್ಲ ನದಿ ಮೂಲಗಳಲ್ಲಿ ಹಿಂದೆ ಯೋಚನೆ ಮಾಡಲೇ ಇಲ್ಲ, ನಾವು ಗಣಿಗಾರಿಕೆ ಮಾಡಿದ್ದೀವಿ. ಅದು ಕಾಳಿ ನದಿಯ ಪ್ರದೇಶ ಆಗಿರ್ಬೋದು, ತುಂಗಭದ್ರಾ ಆಗಿರ್ಬೋದು, ಅದನ್ನು ಮಾಡ್ತಾನೆ ಹಾಳು ಮಾಡಿದ್ದೀವಿ. ಮೊದಲು ಮರಗಳನ್ನು ಕಡಿದ್ವಿ, ವಿದೇಶಕ್ಕೆ ಮರಗಳನ್ನು ಕಡಿತಾನೆ ದೊಡ್ಡ ಹಾನಿಯನ್ನು ಮಾಡಿದ್ದೀವಿ. ಬ್ರಿಟಿಷ್ ಕಾಲದಲ್ಲಿ ತೇಗ ದೊಡ್ಡ ಬೆಲೆ ಬಾಳುವಂಥ ಮರ. ಅವರಿಗೆ ಏನು ಬಂಗಲೆಗಳನ್ನು ಕಟ್ಟೋದಕ್ಕೆ, ರೈಲ್ವೆ ಸ್ಲೀಪರ್ಗಳಿಗೆ, ಲ್ಯಾಟ್ರಿನಲ್ಲಿ ಕೂತ್ಕೊಳ್ಬೇಕಾದ ಹಲಗೆಗಳಿಗಾಗಿಯೂ ನಮ್ಮ ತೇಗ ಬೇಕಾಯಿತು. ಹಾಗಾಗಿ ಅವರು ನಮ್ಮ ಕಾಡಿನಲ್ಲಿರುವ ನೈಸರ್ಗಿಕ ತೇಗವನ್ನು ಕತ್ತರಿಸೋಕೆ ಆರಂಭಿಸಿದರು. ಕಾಡಿನ ನೈಸರ್ಗಿಕ ತೇಗಗಳು ಕೊರತೆಯಾದಾಗ ತೇಗದ ತೋಟಗಳು ಶುರುವಾದವು. ತೇಗದ ತೋಟ ಎಲ್ಲಿ ಮಾಡಿದ್ದಾರೆ ಅಂತಂದರೆ, ನದಿ ಕಣಿವೆಯಲ್ಲಿ ನೈಸರ್ಗಿಕ ಕಾಡಿತ್ತಲ್ಲ, ಆ ಕಾಡನ್ನು ಕಡಿದು ಸುಟ್ಟು, ಬೆಂಕಿ ಹಾಕಿ ಸುಟ್ಟು, ಆ ಬೂದಿಯಲ್ಲಿ ತೇಗದ ಬೇರುಗಳನ್ನು ನಾಟಿ ಮಾಡ್ತಾ ಅರಣ್ಯೀಕರಣ 18ನೇ ಶತಮಾನದಲ್ಲಿ ಶುರುವಾಗಿದೆ. ಹೆಚ್ಚು ಕಡಿಮೆ ಮಲೆನಾಡಿನ ಜಿಲ್ಲೆಗಳಲ್ಲಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶವನ್ನು ಈ ಕಾರಣಕ್ಕಾಗಿ ಸುಟ್ಟಿದ್ದಿದೆ. ಅದು ನಾವು ಅದು 18ನೇ ಶತಮಾನದ ಕಥೆ. ಅದಾದ ನಂತರ ಅದು ತೇಗದ ತೋಟ ಅಂಥೇಳಿ ಬೆಲೆ ಬಾಳುವ ಮರ ಅಂತ ಹೇಳ್ತಾ ಇದ್ದೀವಿ. ನಮಗೆ ಮುಖ್ಯವಾಗಿ ನೀರಿಗಾಗಿ ಕಾಡಬೇಕು. ಕಣಿವೆಯಲ್ಲಿ ಬೇಕಾದದ್ದು ತೇಗದ ತೋಟ ಅಲ್ಲ, ನೀರಿಗಾಗಿ ಕಾಡು. ಇವತ್ತು ನಾವು ತೇಗದ ತೋಟ ಇಟ್ಕೊಂಡು ಹುಲಿ ಸಾಕ್ತೀವಿ, ಆನೆ ಸಾಕ್ತೀವಿ, ಇನ್ನೊಂದು ಪ್ರಾಣಿ ಸಾಕ್ತೀವಿ ಅಂತ ವನ್ಯಜೀವಿ ವಲಯ ಮಾಡೋಕೆ ಕೊಟ್ಟಿದ್ದೀವಿ. ಆದರೆ ಒಂದೊಂದು ಪ್ರಾಣಿಗೆ ಆಹಾರ ನಮಗೆ ಹೇಗೆ ವೈವಿಧ್ಯತೆ ಇದೆಯೋ ಅವಕ್ಕೂ ಅವ್ರದ್ದೇ ಆದ ಆಹಾರ ವಲಯ ಇರಬೇಕು, ಸರಹದ್ದು ಇರಬೇಕು. ಅದು ಯಾವ ಪರಿಕಲ್ಪನೆ ಗೊತ್ತಿಲ್ಲದೆ ಬ್ರಿಟಿಷರು ಆರಂಭಿಸಿದ ಮೊನೋಕಲ್ಚರ್, ಏಕಜಾತಿಯ ಸಸ್ಯದ ನೆಡುತೋಪಿನ ವೇಗವನ್ನು ನಾವು ಮೊನ್ನೆವರೆಗೂ ಆರಂಭಿಸಿದ್ವಿ, ಇವತ್ತು ಮಾಡ್ತಾನೇ ಇದ್ವಿ. ನೀಲಗಿರಿ ಮಾಡಿದ್ವಿ, 1791ರಲ್ಲಿ ಬಂದ ನೀಲಗಿರಿ ಸಸ್ಯವನ್ನು ಹಾಸನದಿಂದ ಶುರುವಾಗಿ ಎಲ್ಲ ಕಡೆ ಹಂಚ್ತಾ ಹೋದ್ವಿ. ಹೇರಳವಾಗಿ ಬೆಳ್ಕೊಳ್ತು. 1930ರಲ್ಲಿ ಪಶ್ಚಿಮ ಬಂಗಾಳಕ್ಕೆ ಬಂದಂತಹ ಆಸ್ಟ್ರೇಲಿಯನ್ ಮೂಲದ ಅಕೇಶಿಯಾವನ್ನು ಪಶ್ಚಿಮ ಘಟ್ಟದ ಉದ್ದಕ್ಕೂ ಹಾಕ್ತಾ ಬಂದ್ವಿ. ನೈಸರ್ಗಿಕ ಮರಗಳನ್ನು ಧ್ವಂಸ ಮಾಡಿ ಬೆಂಕಿ ಹಾಕಿ ಇದನ್ನು ಹಾಕ್ತಾ ಬಂದ್ವಿ. ಕ್ಯಾಸುರಿನಾ ಅಂತ ಗಾಳಿ ಗಿಡ ಅಂತ ಹೇಳ್ತೀವಿ, ಅದನ್ನು ಹಾಕ್ತಾ ಬಂದ್ವಿ. ಈ ರೀತಿಯಾಗಿ ನದಿ ಕಣಿವೆಗಳಲ್ಲಿ, ಗುಡ್ಡಗಳಲ್ಲಿ ವಿದೇಶಿ ಸಸ್ಯ ತಂದ್ವಿ. ಅಲ್ಲಿ ಸಕ್ಸಸ್ ಇತ್ತು ಇಲಾಖೆಗೆ. ಯಾಕೆ ಗೊತ್ತಾ?
ನಾವು ನೆಟ್ಟು ಸಸಿ ಮರ ಆಗಬೇಕಲ್ಲ, ಹ್ಞೂ ಅದು ವಾಪಸ್ ನಮಗೆ ರಿಟರ್ನ್ ಬರಬೇಕು. 10 ವರ್ಷ 15 ವರ್ಷ ಕಡಿದ್ರೆ. ಹ್ಞೂ ವಿದೇಶಿ ಸಸಿಗಳಿಗೆ ಕೀಟಬಾಧೆ ಇರಲಿಲ್ಲ, ರೋಗಬಾಧೆ ಇರಲಿಲ್ಲ. ಬೇರೆ ಪರಕೀಯ ನೆಲದಲ್ಲಿ ಏನು ಉಷ್ಣವಲಯದ ಈ ಪ್ರದೇಶಗಳಲ್ಲಿ ಸಕ್ಸಸ್ ಆಗುತ್ತೆ ಅಂದ್ಕೊಂಡ್ರು. ನಾವು ರ್ಯಾಂಕ್ ಸ್ಟೂಡೆಂಟನ್ನು ಇಂಜಿನಿಯರಿಂಗ್ ಕಳಿಸಿದಾಗೆ ಮೊದಲ ಹಂತದ ಅರಣ್ಯೀಕರಣದಲ್ಲಿ ಗೆದ್ದ ಇದೇ ಸಸ್ಯಗಳನ್ನು ಪಶ್ಚಿಮ ಘಟ್ಟದ ಕಣಿವೆಗಳಲ್ಲಿ, ಗುಡ್ಡಗಳಲ್ಲಿ ಬಿಟ್ವಿ. ಪರಿಣಾಮ ನೆಲದಲ್ಲಿ ಬೆಳೆಯುವ ಹುಲ್ಲುಗಳು ಕಣ್ಮರೆಯಾಯಿತು. ಹುಲ್ಲುಗಳಿಲ್ಲದೆ ಹೋದಾಗ ಪ್ರಾಣಿಗಳು ಕೃಷಿ ಬೆಳೆಗಳಿಗೆ ಬರೋದಕ್ಕೆ ಸ್ಟಾರ್ಟ್ ಆಗೋದು. ಅಲ್ಲಿ ವನ್ಯಜೀವಿ ಸಂಘರ್ಷಗಳು ಶುರುವಾದವು. ಹುಲಿ ಬಂತು, ಮತ್ತೊಂದು ಬಂತು ಅಂತ ನಾವು ಮಾತಾಡ್ತಾ ಹೋದ್ವಿ. ಇದೆಲ್ಲದರ ಮೂಲ ಕೆದಕ್ತಾ ಹೋದರೆ 100 ವರ್ಷಗಳಲ್ಲಿ ನಾವೇನು ತಪ್ಪು ಮಾಡಿದ್ದೀವಿ ಅಂತ ಗೊತ್ತಿದೆ. ಇವತ್ತು ಕೂಡ ನಮ್ಮ ತಪ್ಪನ್ನು ನಾವು ಓದಿಲ್ಲ, ತಿದ್ದುಕೊಂಡೂ ಇಲ್ಲ. ಅನುಭವದಿಂದ ಪಾಠ ಕಲಿತೇ ಇಲ್ಲ. ನಾನು ಯಾವತ್ತೂ ಕರ್ನಾಟಕದ ಅರಣ್ಯ ಭವನ ಇದೆ ಇಲ್ಲಿ ಮಲ್ಲೇಶ್ವರಂದಲ್ಲಿ. ನಾನು ಅಧಿಕಾರಿಗಳಿಗೆ ಹೇಳ್ತೀನಿ, IFSಗಳಿಗೆ ಇದು ಕೇಳೋದಿಷ್ಟೇ, ಬ್ರಿಟಿಷ್ ಕಾಲದಿಂದ ಈವರೆಗಿನ ಅರಣ್ಯೀಕರಣದ ಅನುಭವ ಇದೆಯಲ್ಲ, ಹೆಚ್ಚು ಕಡಿಮೆ ಒಂದು 2 ಶತಮಾನದ ಅನುಭವ ಇದೆ ನಮಗೆ. 2 ಶತಮಾನದ 200 ವರ್ಷದ ಅನುಭವ ಇದೆ. ಅನುಭವದಲ್ಲಿ ಎಷ್ಟು ದೋಷ ಇತ್ತು, ನಾವೇನು ಸರಿಪಡಿಸ್ಕೊಂಡಿವಿ, ಈಗೇನು ಮಾಡ್ತೀವಿ ಅಂತ ಏನಾದ್ರು ಕಲ್ತಿದ್ದೀರಾ ಅಂತ ಕೇಳಿ. ಇವತ್ತಿಗೂ ಅರಣ್ಯೀಕರಣ ಅನ್ನೋದು ಪ್ರಯೋಗಕ್ಕೆ ಎಸೆಯುವ ಆಟ ಆಗಿದೆ.